ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ಬಿಗ್ ಬಾಸ್ ಶೋ ಬಗ್ಗೆ ವಿಶೇಷವಾಗಿ ಹೇಳಬೇಕೇನಿಲ್ಲ. ಇದು ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ತಪ್ಪಾಗೋದಿಲ್ಲ. ವಿವಾದಗಳಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡುವಂತಹ ಈ ಶೋ ಭಾರಿ ಜನರ ಪ್ರೀತಿಯನ್ನ ಗಳಿಸಿಕೊಂಡಿದೆ. ಈ ಶೋ ಆರಂಭವಾದರೆ ಸಾಕು, TRPಯಲ್ಲಿ ದಾಖಲೆಗಳನ್ನೇ ಮೀರಿಸುತ್ತೆ. ಅಷ್ಟರ ಮಟ್ಟಿಗೆ ಈ ಶೋ ಎಲ್ಲರ ಮನೆ ಮಾತಾಗಿದೆ ಅಂದ್ರೆ ತಪ್ಪಾಗುತ್ತಿಲ್ಲ. ಭರ್ಪೂರ್ ಮನರಂಜನೆಯ ಜೊತೆಗೆ ವಿವಾದಗಳನ್ನು, ಕಾಂಟ್ರವರ್ಸಿಯನ್ನು ಹುಟ್ಟುಹಾಕುವಂತಹ ಈ ಬಿಗ್ ಬಾಸ್ ಕಿರುತೆರೆ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಪ್ರೀತಿ, ಸ್ನೇಹ, ಸಂಬಂಧಗಳಿಗೆ ಈ ಶೋ ಬೆಸುಗೆಯಾಗುತ್ತದೆ. ಇಲ್ಲಿ ನಗು, ಕಣ್ಣೀರು, ಕೋಪ, ಮುನಿಸು ಮತ್ತು ಮನಸ್ತಾಪಗಳ ಮಿಶ್ರಣವೂ ಇದೆ. ಟಾಸ್ಕ್ ನೀಡುವುದರ ಜೊತೆಗೆ ಜೀವನದ ಪಾಠವನ್ನು ಹೇಳಲಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ಬಾದ್ಶಾ, ಕಿಚ್ಚ ಸುದೀಪರ ಪಂಚಾಯಿತಿಯಲ್ಲಿ ಸರಿತಪ್ಪುಗಳ ತಿದ್ದುವಿಕೆ ಶೋಗೆ ಹೊಸ ಆಯಾಮವನ್ನ ತಂದುಕೊಡ್ತದೆ. ಈ ಎಲ್ಲ ಕಾರಣಗಳಿಂದ ಈ ಶೋ ವಿಶೇಷ ಎನಿಸ್ಕೊಂಡಿದೆ. ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯ ಆಗಿದ್ದಂತಹ ಈ ರಿಯಾಲಿಟಿ ಶೋ ಮಾಮೂಲಿಯಂತೆ ಈ ಬಾರಿಯೂ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ. ಈಗಾಗಲೇ 11 ಸೀಸನ್ಗಳನ್ನ ಯಶಸ್ವಿಯಾಗಿ ಮುಗಿಸಿರುವಂತಹ ಬಿಗ್ ಬಾಸ್ ಶೋ ಈಗ 12ನೇ ಸೀಸನ್ಗೆ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯು ಲೋಗೋನ ಬಿಡುಗಡೆ ಮಾಡಿದೆ. ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್. ಆದರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂಬ ಟೈಟಲ್ ಅಡಿಯಲ್ಲಿ ಬಿಗ್ ಬಾಸ್ ಟೀಮ್ ಲೋಗೋವೊಂದನ್ನು ಲಾಂಚ್ ಮಾಡಿದೆ. ಈ ಬಾರಿಯ ಲೋಗೋ ತುಂಬಾನೇ ವಿಶೇಷವಾಗಿದೆ. 12ನೇ ನಂಬರ್ ಒಳಗೊಂಡಂತೆ ಬಿಗ್ ಬಾಸ್ ಕಣ್ಣಿನ ಲೋಗೋ ಡಿಸೈನ್ ಮಾಡಲಾಗಿದ್ದು ತುಂಬಾ ವಿಶೇಷವಾಗಿದೆ. ಅದನ್ನೆಲ್ಲ ನೀವೀಗ ನೋಡಿರ್ತೀರಾ. ಶೋ ಯಾವಾಗ ಶುರುವಾಗುತ್ತೆ ಎಂಬುದರ ಬಗ್ಗೆ ಇವರಿಗೆ ಯಾವುದೇ ಮಾಹಿತಿ ಅಧಿಕೃತವಾಗಿ ಸಿಕ್ಕಿಲ್ಲ ಮತ್ತು ಇನ್ನು ಕೆಲವೇ ವಾರಗಳಲ್ಲಿ ಶೋ ಆರಂಭವಾಗುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಪ್ರೋಮೋ ಕೂಡ ಹೊರಬರುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 2ರಂದು ನಟ ಹಾಗೂ ನಿರೂಪಕ ಸುದೀಪ್ ಅವರ ಹುಟ್ಟುಹಬ್ಬವಿದ್ದು ಆ ದಿನ ಬಿಗ್ ಬಾಸ್ ಪ್ರೋಮೋ ಬಿಡುಗಡೆಯಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಶೋ ಆರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಇಷ್ಟೆಲ್ಲ ಆದ ಬಳಿಕ ನಿಮ್ಮ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಬಿಗ್ ಬಾಸ್ ಅಂದ್ರೆ ದೊಡ್ಡ ಮನೆಯನ್ನ ಪ್ರವೇಶಿಸಲಿದ್ದಾರೆ? ಸದ್ಯದ ಮಾಹಿತಿಯ ಪ್ರಕಾರ ಸ್ಪರ್ಧಿಗಳ ಹೆಸರು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಓಡಾಡ್ತಾ ಇದೆ. ಸಂಭಾವ್ಯ ಸ್ಪರ್ಧಿಗಳು ಯಾರ್ಯಾರು ಅಂದ್ರೆ, ಮೊದಲನೇದಾಗಿ ವಿಜಯ ಸೂರ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಗ್ನಿಸಾಕ್ಷಿ ಹಾಗೂ ದೃಷ್ಟಿಬೊಟ್ಟು ಧಾರಾವಾಹಿಗಳಿಂದ ಖ್ಯಾತಿಯನ್ನು ಪಡೆದಂತಹ ಈ ನಟ ಈಗ ಬಿಗ್ ಬಾಸ್ನ ಪ್ರವೇಶಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಎರಡನೇದಾಗಿ ಸಾಗರ್ ಬೆಳೇಗೌಡ, ಇವರು ಕೂಡ ಸತ್ಯ ಧಾರಾವಾಹಿಯ ಪಾತ್ರದಿಂದ ಜನಪ್ರಿಯತೆ ಪಡೆದಂತಹ ಕಿರುತೆರೆಯ ನಟ. ಇವರನ್ನ ಅಮೂಲ್ ಬೇಬಿ ಅಂತ ಕರೆಯಲಾಗ್ತದೆ. ಧನುಷ್ ಇವರು ಕೂಡ ಪುಟ್ಟಕ್ಕನ ಮಕ್ಕಳು ಅನ್ನುವಂತಹ ಧಾರಾವಾಹಿಯಿಂದ ಗುರುತಿಸಲ್ಪಟ್ಟವರು. ಇನ್ನು ನಾಲ್ಕನೇದಾಗಿ ಅಮೃತ ರಾಮಮೂರ್ತಿ, ಇವರು ಕುಲವಧು ಮತ್ತು ಕೆಂಡಸಂಪಿಗೆ ಧಾರಾವಾಹಿ, ಅಲದಿ ಆಸೆ ಧಾರಾವಾಹಿಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ಇನ್ನು ಗಾಯಕ ಸುನಿಲ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಸರಿಗಮಪ ಶೋಗಳಲ್ಲಿ ಗಾಯನ ಮಾಡಿ ಪ್ರತಿಭೆಯಾಗಿ ಗುರುತಿಸಲ್ಪಟ್ಟಂತಹ ಇವರು ಬಿಗ್ ಬಾಸ್ ಶೋನ ಒಬ್ಬ ಸ್ಪರ್ಧಿಯಾಗಿ ಬರಲಿದ್ದಾರೆ ಎನ್ನುವಂತಹ ಊಹಾಪೋಹಗಳು ನಡೀತಾ ಇದೆ. ಇನ್ನು ಸ್ವಾತಿ ಹಿರಿಯ ಕಲಾವಿದೆ, ಗಟ್ಟಿಮೇಳ ಮತ್ತು ಬ್ರಹ್ಮಗಂಟು ಧಾರಾವಾಹಿಗಳಿಂದ ಇವರು ಖ್ಯಾತಿಯನ್ನ ಪಡೆದಿದ್ದಾರೆ. ಅರವಿಂದ್ ರಥನ್, ಇವರು ನ್ಯೂಮರಾಲಜಿಸ್ಟ್ ಎಕ್ಸ್ಪರ್ಟ್, ಸಂಖ್ಯಾಶಾಸ್ತ್ರಜ್ಞ, ಇವರು ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಮೀರ್ MD, ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಯೂಟ್ಯೂಬರ್ ಆದಂತಹ ಸಮೀರ್ MD ಅವರು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಲಿದ್ದಾರೆ ಎನ್ನುವಂತಹ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಇನ್ನು ಶ್ವೇತಾ R ಪ್ರಸಾದ್, ಶ್ರೀರಸ್ತು ಶುಭಮಸ್ತು ಮತ್ತು ರಾಧಾರಮಣ ಧಾರಾವಾಹಿಗಳಿಂದ ಇವರು ಖ್ಯಾತಿಯನ್ನು ಪಡೆದಿದ್ದಾರೆ. ಇನ್ನು ದೀಪಿಕಾ ಗೌಡ್, ಕಾಮಿಡಿ ಕಿಲಾಡಿಗಳು ಶೋನಿಂದ ಹಾಸ್ಯ ಕಲಾವಿದೆಯಾಗಿ ಖ್ಯಾತಿಯನ್ನು ಪಡೆದಂತಹ ಇವರು ಕೂಡ ಸ್ಪರ್ಧೆ ಆಗುವ ಸಂಭಾವ್ಯತೆ ಇದೆ. ಇನ್ನು ಪಾಯಲ್ ಚಂಗಪ್ಪ, ಅಮೃತಾಂಚನ್ ಮತ್ತು ಇತರೆ ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಗಗನ, ಮಹಾನಟಿ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಶೋಗಳ ಜನಪ್ರಿಯತೆಯನ್ನು ಪಡೆದಂತಹ ಗಗನ ಕೂಡ ಬರಲಿದ್ದಾರೆ. ಬಾಳು ಬೆಳಗುಂದಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಸರಿಗಮಪ ಶೋನಲ್ಲಿ ಗಾಯಕರಾಗಿ ಗಮನ ಸೆಳೆದವರು. ಅದೇ ರೀತಿ ಯೂಟ್ಯೂಬ್ನಲ್ಲಿ ತಮ್ಮ ಜನಪದದ ಹಾಡುಗಳಿಂದ ಎಲ್ಲರ ಮನಸ್ಸನ್ನ ಗೆದ್ದಂತಹ ಇವರು ಕೂಡ
ಒಂದು ಬಿಗ್ ಬಾಸ್ನ ಸ್ಪರ್ಧಿಯಾಗಲಿದ್ದಾರೆ. ವರುಣ್ ಆರಾಧ್ಯ ಬೃಂದಾವನ ಧಾರಾವಾಹಿಯಲ್ಲಿ ನಟನೆ ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ಆದಂತಹ ವರುಣ್ ಆರಾಧ್ಯ ಅವರು ಕೂಡ ಬಿಗ್ ಬಾಸ್ನ ಒಂದು ಸ್ಪರ್ಧೆ ಆಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಮೇಘಾ ಶೆಟ್ಟಿ ಜೊತೆಯಲ್ಲಿ ಧಾರಾವಾಹಿಯಿಂದ ಖ್ಯಾತಿ ಪಡೆದಂತಹ ಮುದ್ದು ಸುಸಿ ಧಾರಾವಾಹಿಯ ನಿರ್ಮಾಪಕಿಯಾದಂತಹ ಮೇಘಾ ಶೆಟ್ಟಿ ಅವರು ಕೂಡ ಬರಲಿದ್ದಾರೆ. ಸಂಜನಾ ಬೊರ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಗುರುತಿಸಿಕೊಂಡವರು ಇವರು. ದಿವ್ಯಾ ವಸಂತ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಇವರು ಕೂಡ ಸುದ್ದಿ ನಿರೂಪಕಿ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ವಿವಾದಕ್ಕೆ ಒಳಪಟ್ಟಿರ್ತಾರೆ. ಇನ್ನು ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್, ಇವರ ಹೆಸರು ಗಗನ್ ಶ್ರೀನಿವಾಸ್, ಇವರು ಕೂಡ ಒಬ್ಬ ದೊಡ್ಡ ಯೂಟ್ಯೂಬರ್. ಕಳೆದ ಕೆಲವು ಸೀಸನ್ಗಳಿಂದ ಸಂಭಾವ್ಯ ಪಟ್ಟಿಯಲ್ಲಿ ಇರುವಂತಹ ಹೆಸರು ಇವರದು. ಇವರು ಈ ವರ್ಷ ಬರಲಿದ್ದಾರೆ ಎನ್ನುವಂತಹ ಸಂಭಾವ್ಯತೆ ಹೆಚ್ಚಿದೆ. ಚಂದನ್ ಶರ್ಮಾ ಇವರು ಕೂಡ ಸುದ್ದಿಯ ನಿರೂಪಕ, ಮಾಧ್ಯಮ ಕ್ಷೇತ್ರದಿಂದ ಸಂಭಾವ್ಯ ಸ್ಪರ್ಧಿಯಾಗಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ನಟಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ, ಇವರು ಕೂಡ ಬಿಗ್ ಬಾಸ್ನ ಸ್ಪರ್ಧಿಯಾಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಅರ್ಚನಾ ಜೋಯಿಸ್ KGF ಚಿತ್ರದಲ್ಲಿ ಯಶ್ ಅವರ ತಾಯಿಯ ಪಾತ್ರದಿಂದ ಖ್ಯಾತಿಯನ್ನು ಪಡೆದಂತಹ ಅರ್ಚನಾ ಜೋಯಿಸ್ ಅವರು ಕೂಡ ಬರಲಿದ್ದಾರೆ ಎನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಇನ್ನು ಗಿಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಿಂದ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡವರು. ರಾಘವೇಂದ್ರ ಆಚಾರ್ಯ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದಂತಹ ಇವರು ಕೂಡ ಬರಲಿದ್ದಾರೆ. ಅಶೋಕ್ ಶರ್ಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸೇರಿ ಹಲವು ಸಿನಿಮಾಗಳಲ್ಲಿ ನಟನೆ ಮತ್ತು ಗಾಯನ ಕೂಡ ಇವರು ಮಾಡಿದ್ದಾರೆ. ಜಾಹ್ನವಿ ಸುದ್ದಿ ನಿರೂಪಕಿ ಮತ್ತು ಇತ್ತೀಚೆಗೆ ಕಿರುತೆರೆ ಲೋಕದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇವರು ಕೂಡ ಬರುವಂತಹ ಸಂಭಾವ್ಯತೆ ಹೆಚ್ಚಿದೆ. ಇನ್ನು ಮಿಂಚು ಕಾಮಿಡಿ ಕಿಲಾಡಿ ಶೋಗಳಲ್ಲಿ ಖ್ಯಾತಿ, ಇತ್ತೀಚೆಗೆ ವಿವಾದಕ್ಕೂ ಕೂಡ ಇವರು ಸುದ್ದಿಯಾಗಿದ್ರು. ಮಡೆನೂರು ಮನು ಇವರು ಕೂಡ ಕಾಮಿಡಿ ಕಿಲಾಡಿ ಶೋನಿಂದ ಖ್ಯಾತಿ ಪಡೆದವರು. ಅಲ್ಲದೆ ಕುಲದಲ್ಲಿ ಕೀಳ್ಯಾವುದು ಚಿತ್ರದಲ್ಲಿ ನಟನೆ ಮತ್ತು ಇತ್ತೀಚೆಗೆ ವಿವಾದದಿಂದಾಗಿ ಇವರು ಕೂಡ ಭಾರಿ ಸುದ್ದಿಯಲ್ಲಿ ಇದ್ರು. ಉಳಿದಂತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಾದಂತಹ ವರ್ಷ ಕಾವೇರಿ, ರೇಷ್ಮಾ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಅಲ್ಲದೆ ಆನಂದ್ ಗುರುಜಿ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನು ನಟಿ ಭವ್ಯ ಗೌಡ ಅವರ ಸಹೋದರಿ ದಿವ್ಯಾ ಗೌಡ ಹೆಸರು ಕೂಡ ಇದೆ. ಹಾಗಾಗಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ಸಂಭಾವ್ಯ ಹೆಸರುಗಳನ್ನು ಆಧರಿಸಿ ಈ ಒಂದು ಪಟ್ಟಿಯನ್ನು ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಇನ್ನೂ ಹೆಚ್ಚಾಗಿ ಹೇಳಬೇಕೆಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಯಾವುದೇ ರೀತಿ ಅಧಿಕೃತವಾಗಿ ದೃಢೀಕರಿಸಲ್ಪಟ್ಟಿಲ್ಲ. ಕಾರ್ಯಕ್ರಮದ ಆರಂಭದ ದಿನಾಂಕವೂ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್